ಆಂದೋಲನ ಶ್ರೀ ವಿರುದ್ಧ ಚಿಂಚೋಳಿಯಲ್ಲಿ ಶರಣು ಮೂತಪ್ಪಳ್ಳಿಯವರು ಕೊಟ್ಟ ದೂರಿಗೆ ರಾಮೋತ್ಸವ ಸಮಿತಿ ಖಂಡನೆ ಮಾಡುತ್ತದೆ. ಶರಣು ಮೂತಪ್ಪಳ್ಳಿ ಹಗಲು ಕುಡುಕ ಎಂದು ರಾಮೋತ್ಸವ ಸಮಿತಿ ಐನೋಳಿ ಅಧ್ಯಕ್ಷರಾದ ಬಸವರಾಜ ಬೆಸ್ತ ಅವರು ತಿಳಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಂದೋಲನ ಸಿದ್ಧಲಿಂಗ ಸ್ವಾಮೀಜಿ ವಿರುದ್ಧ ಕಾಂಗ್ರೆಸ್ ಮುಖಂಡ ವೀರಶೈವಲಿಂಗ ಸಮಾಜ ಅಧ್ಯಕ್ಷ ಶರಣು ದೂರು ಕೊಟ್ಟಿದ್ದಾರೆ. ಐನೋಳಿ ಗ್ರಾಮದಲ್ಲಿ ಹಿಂದೂಗಳು ಒಗ್ಗಟ್ಟು ಹಿಂದುತ್ವದ ಶಕ್ತಿ ಒಗ್ಗೂಡಿಸಿ ಸ್ವಾಭಿಮಾನದ ಪ್ರತೀಕವಾಗಿ ನಡೆದ ರಾಮೋತ್ಸವ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ್ದು ತಪ್ಪ? ಶರಣು ಮೂತಪ್ಪಳ್ಳಿಯವರೇ, ನೀವೊಬ್ಬ ಹಿಂದೂ ತಾನೇ? ನಿಮಗೆ ಇದರ ಜ್ಞಾನವಿದೆಯಾ? ನೀವು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷನಾಗಲು ಅರ್ಹತೆಯೇ ಇಲ್ಲ. ಏಕೆಂದರೆ ನೀವು ಕೊಟ್ಟಿದ್ದ ದೂರಿನ ಸತ್ಯಾಂಶವನ್ನು ತಿಳಿಬೇಕು. ನೀವು ಒಬ್ಬ ಮಠಾಧೀಶರ ವಿರುದ್ಧ ಸುಳ್ಳು ಆರೋಪ ಮಾಡುವುದು ಖಂಡನೆ ಎಂದರು. ಚಿಂಚೋಳಿಯಲ್ಲಿ ಶರಣು ಮೂತಪ್ಪಳ್ಳಿಯವರು ಒಂದು ದೂರು ಕೊಟ್ಟಿದ್ದಾರೆ. ಆ ದೂರಿಗೆ ಏನಪ್ಪ ಅಂದ್ರೆ ನಮ್ಮ ರಾಮೋತ್ಸವ ಸಮಿತಿ ಖಂಡನೆ ಮಾಡ್ತೀವಿ. ಆಂದೋಲನ ಸಿದ್ಧಲಿಂಗ ಸ್ವಾಮೀಜಿಯವ್ರ ವಿರುದ್ಧ ಕಾಂಗ್ರೆಸ್ ಮುಖಂಡ ಯಾರಪ್ಪ ಅಂದ್ರೆ ಶರಣು ಮೂತಪ್ಪಳ್ಳಿಯವರೊಂದು ದೂರು ಕೊಟ್ಟಿದ್ದಾರೆ. ಏನಂತ ಅಂಶ ಇಟ್ಕೊಂಡು ಕೊಟ್ಟಿದ್ದಾರೆ ಅಂದರೆ ಪ್ರಚೋದನಕಾರವಾದ ಭಾಷಣ ಮಾಡಿದ್ದಾರೆ. ಶರಣು ಮೂತಪ್ಪಳ್ಳಿಗೆ ನಾವೊಂದು 3 ಪ್ರಶ್ನೆ ಕೇಳ್ತೀವಿ ಅವರಿಗೆ. ಪ್ರಚೋದನಕಾರಿ ಭಾಷಣ ಏನು ಮಾಡಿದ್ದಾರೆ ಅಂತೇಳಿ ಸತ್ಯಾಂಶ ಏನಪ್ಪ ಅಂದ್ರೆ ಹೊರಗೆ ಕೊಡ್ಬೋದು. ಭಾಷಣ ಏನಪ್ಪ ಪೂರ್ತಿಯಾಗಿ ಏನಾದ್ರು ಭಾಷಣ ನೋಡಿದ್ದೆ ಅಂದ್ರೆ ಅಲ್ಲಿರ್ತಕ್ಕಂಥ ಐನೋಳಿ ಸಭೆಯಲ್ಲಿ ಅದ್ದೂರಿಯಾಗಿ ನಾವು ಏನಪ್ಪ ಅಂದ್ರೆ ಸಭೆ ನಡೆದಿದೆ ಅಂತ ಇಡೀ ಏನಪ್ಪ ಅಂದ್ರೆ ನಮ್ಮ ಚಿಂಚೋಳಿ ತಾಲೂಕಿನ ಐನೋಳಿ ಇದೆ ಎಲ್ಲ ಹಳ್ಳಿಗಳಿಂದ ಬರ್ತಿರ್ತಕ್ಕಂಥ ಜನರು ಕೂಡ, ಅದಲ್ಲದೆ ಕಾಂಗ್ರೆಸ್ ಮುಖಂಡರು ಕೂಡ ಅದೇ ಸ್ಟೇಜ್ ಮೇಲೆ ಇದ್ದರು. ಎಲ್ರಿಗೂ ಗೊತ್ತಿದೆ ಯಾವುದೇ ಪ್ರಚೋದನಕಾರಿ ಭಾಷಣ ಇಲ್ಲ. ಇನ್ನೊಂದು ಹೇಳಿದ್ದು ಸಿದ್ದರಾಮಯ್ಯನವರು ಕೂಡ ಬೈದಿದ್ದಾರೆ ಅಂತ. ಸಿದ್ದರಾಮಯ್ಯನವ್ರು ಬೈದಿದ್ದು ಪ್ರಚೋದನಕಾರಿ ಭಾಷಣ ಇದ್ದಿದ್ದು ತೋರಿಸಿದರೆ ಶರಣು ಮೂತಪ್ಪಳ್ಳಿ ಕೊಟ್ಟಿರೋ ದೂರಿಗೆ ಏನಾದರೂ ನಾವು ಓಕೆ ಅಂತ ಹೇಳ್ತಿದ್ದೀವಿ. ಅದೇನೋ ಅಂತಾರಲ್ಲ, ರಾತ್ರಿ ಎಲ್ಲೋ ಕುಡಿದು ಎಲ್ಲೋ ಕುಂತು ನಿಂತು ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಟ್ಟು ಏನೋ ಗೊತ್ತಿಲ್ಲದೇ ಹೋಗೊಂದು ಇದು ಕೊಟ್ಬಿಟ್ರೆ ಅದರದ್ದು ಅರ್ಥನೇ ಇಲ್ಲ. ಅದಕ್ಕೆ ಅವನೇನಪ್ಪ ಅಂದ್ರೆ ನಮ್ಮ ಚಿಂಚೋಳಿ ತಾಲೂಕಿನ ಲಿಂಗಾಯತ ಸಮಾಜದ ಅಧ್ಯಕ್ಷ ಆಗೋಕ್ಕೂ ಕೂಡ ಅರ್ಹತೆ ಇಲ್ಲ ಅವ್ರಿಗೆ. ಯಾಕೆ ಅರ್ಹತೆ ಇಲ್ಲ ಅಂದರೆ ಇದಕ್ಕೆ ನಮ್ಮ ಸ್ವಾಮಿಗಳು ಕೂಡ ಹೇಳಿದ್ದಾರೆ ಅವನು ಹಗಲು ಹುಡುಗ ಅಂತ. ಅದ್ರ ವಿಷಯದ ಬಗ್ಗೆ ಗೊತ್ತಿಲ್ಲದೆ, ನಾಲೆಡ್ಜ್ ಇಲ್ಲದೇ ಹೋಗಿ ಚಿಂಚೋಳಿ ತಾಲೂಕಿನ ನಮ್ಮ ಲಿಂಗಾಯತ ಸಮಾಜ ಅಧ್ಯಕ್ಷ ಆಗಿ ಒಂದು ಸ್ವಾಮೀಜಿಗಳ ವಿರುದ್ಧ ಏನಪ್ಪ ಒಂದು ದೂರು ಕೊಡಬೇಕು ಅಂದ್ರೆ ಎಷ್ಟು ನಾನು ಹಾಕಿರ್ಬೇಕು ಅಂತ. ಇಲ್ಲ, ಕಾರ್ಯಕ್ರಮದಲ್ಲಂತೂ ಇದ್ದೇ ಇಲ್ಲ. ಕಾರ್ಯಕ್ರಮದಲ್ಲೆಲ್ಲ ಕಾಂಗ್ರೆಸ್ದು ಮುಖಂಡರಿದ್ದರು. ನಾವು ಕಾಂಗ್ರೆಸ್ಸು, BJP, JDS ಎಲ್ಲ ಪಕ್ಷದವರು ಕೂಡಿ ಏನಪ್ಪ ಅಂದ್ರೆ ಒಂದು ಧರ್ಮದ್ದು ಹಿಂದುತ್ವದ ಬಗ್ಗೆ ಏನಪ್ಪ ಅಂದ್ರೆ ದೊಡ್ಡದಾದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅಲ್ಲಿ ಕಾಂಗ್ರೆಸ್ನವರು ಇದ್ದರು, ಈ ನಮ್ಮ ಸಮಿತಿಯೊಳಗೂ ಇದ್ದರು ಕಾಂಗ್ರೆಸ್ನವರು. ಇವನು ಯಾವುದಕ್ಕೂ ಏನೋ ಮೆಚ್ಕೋಬೇಕು, ಯಾರಿಗೋ ಮೆಚ್ಚಿಸ್ಲಿಕ್ಕೆ, ನಾಳೆ ಏನೋ ಎಲೆಕ್ಷನ್ ನಿಂದಿರಬೇಕು, ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡ್ತಾರೇನೋ, ಈ ದುರುದ್ದೇಶ ಇಟ್ಕೊಂಡು ಒಂದು ಸ್ವಾಮೀಜಿ ಮುಂದೆ ಇವರು ವಿರುದ್ಧ ಏನಪ್ಪ ಅಂದ್ರೆ ಹಿಂದುತ್ವದ ವಿರುದ್ಧ ಒಂದು ದೂರು ಕೊಟ್ಟಿದ್ರೆ ನಾನು ಮುಂದೆ ಬರೋವಂಥ ಎಲೆಕ್ಷನ್ನಲ್ಲಿ ಏನಾದರೂ ಟಿಕೆಟ್ ಕೊಡ್ತಾರಂತ ಆ ಭಾವನೆಗೆ ಏನಾದರೂ ಅವ್ರ ಬಳಿ ಇದ್ದಿರಬೇಕು. ಅದನ್ನೇನಪ್ಪ ಅಂದ್ರೆ ಅದು ಕಾಂಗ್ರೆಸ್ ನೋಡ್ಕೋತ. ಇವ್ರಿಗೆ ಹಿಂದುತ್ವದ್ದು ನಾವೇ ಇದು ಮಾಡೋದಲ್ಲ, ಕಾಂಗ್ರೆಸ್ನವರು ಕೂಡ ಏನಪ್ಪ ಅಂದ್ರೆ ಊರಲ್ಲಿ ತಾಲೂಕದಲ್ಲಿ ಕೂಡ ಹೇಳ್ತಾ ಇದ್ದಾರೆ ಅವ್ರು ಮಾಡಿರೋದು ತಪ್ಪೇ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳೋದೇನಪ್ಪ ಅಂದ್ರೆ ಈಗ 2-3 ದಿವಸದಿಂದ ಅದೇ ವೆಯ್ಟ್ ಮಾಡಿದ್ವಿ. ಏನೋ ಗೊತ್ತಿಲ್ಲದೆ ಮಾಡಿರ್ಬೋದು. ದೂರ ಏನಪ್ಪ ಅಂದ್ರೆ ಸ್ವಾಮಿಗಳಿಗೆ ಏನಪ್ಪ ಅಂದ್ರೆ ಕ್ಷಮೆ ಕೇಳಿಬಿಟ್ಟು ದೂರ ಏನಪ್ಪ ಅಂದ್ರೆ ಕೊಟ್ಟಿರೋ ದೂರು ವಾಪಸ್ ಪಡಿಬೇಕು. ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ನೀಲಕಂಠ ಹುಡುಗಿ ಅವರು ಮಾತನಾಡಿ, ಶರಣು ಮೂತಪ್ಪಳ್ಳಿ ಕೊಟ್ಟಿರುವ ದೂರಿಗೆ ಆಧಾರ ಇಲ್ಲ, ಇವರಿಗೆ ಲಿಂಗಾಯತ ಸಮಾಜದ ಅಧ್ಯಕ್ಷ ಸ್ಥಾನ ನಿರ್ವಹಿಸುವಲ್ಲಿ ಅರ್ಹತೆ ಇಲ್ಲ, CM ಸಿದ್ದರಾಮಯ್ಯ ಅವರ ಬಗ್ಗೆ ಯಾವುದೇ ಮಾತನಾಡಿಲ್ಲ ಎಂದು ಕಿಡಿಕಾರಿದ್ರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಈ ಯಾವುದೇ ಒಂದು ಜಾತಿ ಬಗ್ಗೆ ಪ್ರಚೋದನಕಾರಿ ಭಾಷಣ ಏನಪ್ಪ ಅಂದ್ರೆ ಮಾಡಿಲ್ಲ. ಇವತ್ತು ನಾನು ಪ್ರಶ್ನೆ ಮಾಡ್ತೀನಿ, ಇವರು ಯಾರಿಗಂದರೆ ನಮ್ಮ ಶರಣು ಮೂತಪ್ಪಳ್ಳಿ ಲಿಂಗಾಯತ ಸಮಾಜದ ಚಿಂಚೋಳಿ ತಾಲೂಕಿನ ಅಧ್ಯಕ್ಷರವರು ಇವತ್ತೇನಪ್ಪ ಅಂದರೆ ಆಂದೋಲನ ಶ್ರೀಗಳ ವಿರುದ್ಧ ಏನಪ್ಪ ಅಂದರೆ FIR ದಾಖಲೆ ಮಾಡಿದ್ದಾರೆ. ಆ FIR ದಾಖಲೆ ಮಾಡಿದರಲ್ಲಿ ಅಲ್ಲಿ ಯಾವುದೇ ರೀತಿ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಲಿ, ಮುಸಲ್ಮಾನರ ಒಂದು ವಿರುದ್ಧವಾಗಲಿ, ಧರ್ಮದ ಬಗ್ಗೆ ವಿರುದ್ಧವಾಗಲಿ ಆಂದೋಲನ ಶ್ರೀಗಳು ಏನಪ್ಪ ಅಂದರೆ ಮಾತೇ ಆಡಿಲ್ಲ. ಅದು ನನ್ನ ಹತ್ರ ಕೂಡ ವಿಡಿಯೋಸ್ಗಳು ಇದೆ. ಯಾವುದೇ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಏನಪ್ಪ ಅಂದರೆ ಮೇಲೆ ಇದ್ದಂತಹ ನಾಯಕರಿಗೆ ನಾನು ಹೀರೋ ಆಗಬೇಕಂತಂತ ಇಟ್ಕೊಂಡು, ನನಗೆ ಮುಂದೆ ಟಿಕೆಟ್ ಕೊಡಲಿ ಅಂತ ಇಟ್ಕೊಂಡು ಒಂದು ಹಗಲು ಕುಡುಕ ಏನಪ್ಪ ಅಂದರೆ ಒಂದು ದೊಡ್ಡ ಸಮಾಜದ ಅಧ್ಯಕ್ಷರವರು, ನಾವು ಅನ್ಬಾರ್ದವರು, ದೊಡ್ಡ ಸಮಾಜದ ಅಧ್ಯಕ್ಷರವರು ಲಿಂಗಾಯತ ಸಮಾಜದ್ದು ಇವತ್ತೇನಪ್ಪ ಅಂದರೆ ಅದೇ ಏನಪ್ಪ ಅಂದ್ರೆ ಸ್ವಾಮಿಗಳ ವಿರುದ್ಧ ಏನಪ್ಪ ಅಂದರೆ FIR ಮಾಡ್ತಾರಂದರೆ ಇದಕ್ಕೇನಪ್ಪ ಅಂದ್ರೆ ನಾವು ಖಂಡಿಸ್ತೀವಿ. ಯಾಕಂದರೆ ಅವ್ರಿಗೇನಪ್ಪ ಅಂದರೆ ನಾವು ಕೂಡ ಏನಪ್ಪ ಅಂದರೆ ಫೋನಿನ ಮುಖಾಂತರ ಕೂಡ ಮಾತಾಡಿದ್ದೇವೆ. ಆದರೆ ಏನಪ್ಪ ಅಂದರೆ ಇವರು ಎಂಥ ಮಾತು ಹೇಳ್ತಾರಂದರೆ
ನಾನು ಏನಪ್ಪ ಅಂದರೆ ಏನಾದರೂ ಏನಪ್ಪ ಅಂದ್ರೆ ಕೇಳಬೇಕಿತ್ತು ಅಂತಂದರೆ ಸ್ವಾಮಿಗಳು ಏನಪ್ಪ ಅಂದ್ರೆ ಇದು ಮಾಡಬೇಕು, ಕ್ಷಮೆ ಕೋರಬೇಕು ಅಂತ ಹೇಳ್ತಾರೆ. ನೀವೊಬ್ಬ ಏನಪ್ಪ ಅಂದ್ರೆ ಹಿಂದೂ ಆಗಿ ಶರಣು ಮೂತಪ್ಪಳ್ಳಿ ಅಂತ ಹೆಸರಿಟ್ಕೊಂಡು ಒಂದು ದೊಡ್ಡ ಸಮಾಜದ ಏನಪ್ಪ ಅಂದರೆ ಲಿಂಗಾಯತ ಸಮಾಜದ ಅಧ್ಯಕ್ಷ ಆಗಿ ಇವತ್ತೇನಪ್ಪ ಅಂದರೆ ನೀನು ಏನಪ್ಪ ಅಂದ್ರೆ ಸ್ವಾಮಿಗಳಿಗೆ ಕ್ಷಮೆ ಕೇಳುವಂಥ ನೀ ದೊಡ್ಡ ತೀಸ್ಮಾರಕ. ಅವ್ರಿಗೇನಪ್ಪ ಇವತ್ತು ಚಿಂಚೋಳಿ ತಾಲೂಕಿನಲ್ಲಿ ಲಿಂಗಾಯತ ಸಮಾಜದವ್ರು ಎಲ್ಲರೂ ಏನಪ್ಪ ಅಂದ್ರೆ ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ. ನೀನು ಮಾಡಿದ್ದು ಸರಿಯಲ್ಲ, ನೀ ಮಾಡಿದೇನಪ್ಪ ತಪ್ಪು ಅಂತ. ಆದರೆ ಈ ಮನುಷ್ಯ ಯಾವುದೇ ಒಂದು ಜಡ್ಪಿ ಏನಪ್ಪ ಟಿಕೆಟ್ ತೊಗೋ ಸಲಿಂದು ಕಾಂಗ್ರೆಸ್ ನಾಯಕರಿಗೆ ಏನಪ್ಪ ಅಂದರೆ ಮನವೊಲಿಸೋಗೋಸ್ಕರ ಇವತ್ತೇನಪ್ಪ ಅಂದ್ರೆ FIR ದಾಖಲೆ ಮಾಡಿದ್ದಾರೆ ಇವತ್ತು. ಹಾಗಾಗಿ ನಾನು ಅವ್ರಿಗೆ ಒಂದು ಮಾತು ಹೇಳ್ತೀನಿ, ಇಲ್ಲಿದ್ದಂಥ ಕಲಬುರಗಿ ಜಿಲ್ಲೆಯ ಲಿಂಗಾಯತ ಸಮಾಜದ ಏನಪ್ಪ ಅಂದ್ರೆ ಅಧ್ಯಕ್ಷರಿಗೆ ಹೇಳ್ತೀನಿ, ಅವರಿಗೆ ಕೂಡಲೇ ಏನಪ್ಪ ಅಂದರೆ ಆ ಚಿಂಚೋಳಿ ತಾಲೂಕಿನ ಅಧ್ಯಕ್ಷರು ಶರಣು ಮೂತಪ್ಪಳ್ಳಿಯವರಲ್ಲ, ಅವರನ್ನು ಕೂಡಲೇ ಏನಪ್ಪ ಅಂದ್ರೆ ಅಧ್ಯಕ್ಷ ಸ್ಥಾನದಿಂದ ವಜೆ ಮಾಡಬೇಕಂತ ಅದೊಂದು ಕೂಡ ಏನಪ್ಪ ಅಂದ್ರೆ ನಾವು ಹೇಳ್ತೀವಿ. ಇನ್ನೊಂದೇನಪ್ಪ ಅಂದರೆ ಇವತ್ತೇನಪ್ಪ ಅಂದರೆ ಏನು ಬೇರೆ ಏನಪ್ಪ ಅಂದ್ರೆ ಹೇಳ್ತಾರೆ, ಮಮತಾ ಬ್ಯಾನರ್ಜಿ ಅವ್ರ ಬಗ್ಗೆ ಮಾತಾಡಿ, ಹೌದು ಹಿಂದೂಗಳ ಮೇಲೆ ಏನಪ್ಪ ಅಂದರೆ ಆಲ್ರೆಡಿ ಏನಪ್ಪ ಅಂದರೆ ಘನಗೌರವವಾಗಿ ಏನಪ್ಪ ಅಂದ್ರೆ ನಡೀತಾ ಇದೆ ಏನಪ್ಪ ಅಂದ್ರೆ ದೌರ್ಜನ್ಯ ಹೇಳಿತ್ತಪ್ಪ ಸ್ವಾಮಿಗಳು. ಮತ್ತು ಅದರಲ್ಲಿ ಏನಪ್ಪ ಅಂದರೆ ಸಿದ್ದರಾಮಯ್ಯ ಸಾಬ್ರಿಗೆ ಎಲ್ಲಿ ಬೈದಾರೆ, ಅವ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಎಲ್ಲಿ ಬೈದಾರೆ, ಆ ವಿಡಿಯೋ ತೋರಿಸ್ಲಿ, ಅವರು ಯಾರು ಶರಣು ಮೂತಪ್ಪಳ್ಳಿಯವರು ಅದು ಪ್ರೂಫ್ ಮಾಡಲಿ. ಹಾಂ ರೀ, ಅದೆಲ್ಲ ಬಿಟ್ಟೇನಪ್ಪ ಅಂದರೆ ರಾಜಕೀಯರ ಕಾಂಗ್ರೆಸ್ ಪಕ್ಷಕ್ಕೆ ಮನವೊಲಿಸೋಗೋಸ್ಕರ ಏನಪ್ಪ ಅಂದರೆ ಇವತ್ತು ಸ್ವಾಮಿಗಳ ವಿರುದ್ಧ ಕೇಸ್ ಕೊಡ್ತೀರಿ ಅಂದರೆ ಇದು ಏನಪ್ಪ ಅಂದರೆ ನಮ್ಮ ರಾಮನವಮಿ ಸಮಿತಿ ಏನಪ್ಪ ಅಂದ್ರೆ ಅವರಿಗೆ ಏನಪ್ಪ ಅಂದರೆ ಏನು ಮಾಡ್ತಾರೆ ಅಂದರೆ ಖಂಡಿಸ್ತೇವೆ. ಮತ್ತು ಅಲ್ಲಿದ್ದಂಥ ಇವತ್ತು ಚಿಂಚೋಳಿ ತಾಲೂಕಿನಲ್ಲಿರುವಂಥ ಎಲ್ಲ ಏನಪ್ಪ ಅಂದ್ರೆ ಹಿಂದೂಗಳು ಮತ್ತು ಅಲ್ಲಿದ್ದಂಥ ಸಮಾಜದ ಕಾರ್ಯಕರ್ತರು, ಯಾರು ಲಿಂಗಾಯತ ಸಮಾಜದ ಕಾರ್ಯಾಧ್ಯಕ್ಷರು ಸರ್ವ ಸದಸ್ಯರು ಏನಪ್ಪ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಖಂಡನೆ ಮಾಡ್ತಾರೆ. ಏನೋ ಒಂದು ಕುಡಿದು ಮಬ್ಬಿನಲ್ಲಿ ಏನಪ್ಪ ಅಂದ್ರೆ ಇವತ್ತು ಹೋಗಿ FIR ಮಾಡಿದ್ದಾರೆ, ಅದು ಕೇಸ್ ಏನಪ್ಪ ಅಂದ್ರೆ ವಾಪಸ್ ಹೋಗ್ಬೇಕಂತ ನಾವೇನಪ್ಪ ಅಂದ್ರೆ ಅವ್ರ ಹತ್ರ ಮನವಿ ಏನಪ್ಪ ಅಂದ್ರೆ ಇದು ಮಾತಾಡ್ತಿದ್ವಿ.